ನಂದಿದು ಫಸ್ಟ್ ಇಂಟರ್ವ್ಯೂ. ನಮಸ್ಕಾರ ಶಿವಣ್ಣ, ಥ್ಯಾಂಕ್ ಯು ಸೊ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಂದು ಕ್ವಿಕ್ ರ್ಯಾಪಿಡ್ ಫೈರ್ ಥರ ಕ್ವಶನ್ಸ್ ಕೇಳ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ನೀವು ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಟ್ಬಿಟ್ರೆ ಸಾಕು. ಸೊ ಫಸ್ಟ್ ಕ್ವಶನ್, ಶಿವಣ್ಣಗೆ ಕೋಪನೇ ಬರಲ್ವಾ? ಯಾರಂದಿದ್ದು? ನಾವು ಮ್ಯಾಕ್ಸಿಮಮ್ ನೋಡಿರೋ ಪ್ರಕಾರ ನೀವೆಲ್ಲ ಕಡೆನೂ ತುಂಬ ಕಾಮಾಗಿರ್ತೀರ. ನಾವು ನಿಮ್ಮದು ಒಂದು ಯಾವ್ದಾದ್ರು ರೇಜ್ ಕ್ಲಿಪ್ ಅಂತ ನಾವು ಕೇಳಿದ್ರೆ ಎಲ್ಲೋ ಒಂದು ಎರಡೋ ಮೂರೋ ಸಿಗ್ಬೋದು ಅಷ್ಟೇ. ಅದು ಬಿಟ್ಟರೆ ತುಂಬ ಅಂದರೆ ತುಂಬ ಕಾಮಾಗಿರ್ತಾರೆ. ಹೆಂಗೆ? ಎಲ್ಲಿ ಕೋಪ ಇರುತ್ತೋ ಅಲ್ಲೇ ಪ್ರೀತಿ ಜಾಸ್ತಿ ಇರೋದು, ಅದಕ್ಕೆ ಕೋಪ ಜಾಸ್ತಿ ಮಾಡ್ಕೊಳ್ಳೋದು. ಕೋಪ ಬರಲ್ವಾ? ಕೋಪ ಕಮ್ಮಿ ಅಂತ? ಇಲ್ಲ, ಬರುತ್ತೆ, ತುಂಬ ಬರುತ್ತೆ. ಶಿವಣ್ಣಗೆ ಏಜ್ ಯಾಕೆ ಆಗ್ತಾ ಇಲ್ಲ? ಹಾಂ, ನಮ್ಮ ತಂದೆಯವ್ರನ್ನ ಕೇಳಬೇಕಮ್ಮ. ಈಸ್ ಅ ಮ್ಯಾನುಫ್ಯಾಕ್ಚರರ್ ಅಲ್ಲಮ್ಮ. ಎಸ್, ಲೈಕ್ ಅಂದರೆ ನೀವು 62 ಅಂತ ಹೇಳಿದ್ರಿ ಇವಾಗ. ನೀವು 62 ಅಂತ ಅಂದರೆ ಇಟ್ಸ್ ರಿಯಲಿ ಇಂಪಾಸಿಬಲ್. ನೋಡಿದ್ರೆ ನೀವು ಆಲ್ಮೋಸ್ಟ್ ಲೈಕ್ ಇನ್ನು 30+. ನಿಮ್ಮ ಏಜ್ ಏನು? ನಾನು 23. ಕಾಣಿಸೋದಿಲ್ಲ, 17 ಥರ ಕಾಣ್ತೀವಿ ಸರ್. ಎಲ್ಲ ಲೈಕ್ 26, 27 ಥರ ಕಾಣ್ತೀರಾ ಅಂತ? ಖಂಡಿತ. ಯಾವ ನನ್ನ ಮಗ ಹೇಳಿದೆ? ಹೇಳಮ್ಮ. ನೀವು ಹೇಳಿದ್ಮೇಲೆ ಅಷ್ಟೇ ಅನ್ಕೋಬೇಕಮ್ಮ, ಎಲ್ಲರೂ ಫೀಲ್ ಮಾಡ್ಕೋಬೇಕಮ್ಮ. ಯಾಕೆ ಅದು ನಮ್ಗೆ ನಾವು ಹೆಂಗಮ್ಮ? ಈಗ ಸುಮ್ಮನೆ ಮಿರರ್ ನೋಡ್ಬೇಕೆ, ಏನೇ ಚೆನ್ನಾಗಿ ಕಾಣ ನಿಂತರ ಯಾರಿದ್ದಾರೆ, ಐ ಲವ್ ಯು ಮ್ಯಾನ್ ಅನ್ಬೇಕು. ಅದು ಬಿಟ್ಬಿಟ್ಟು ಯಾಕೆ ಬೇರೆಯವ್ರ ತ ಏನು ನಮಗೋಸ್ಕರ ನಾವು ಬದುಕಬೇಕಮ್ಮ. ಆಮೇಲೆ ಅದು ನೋಡಿ ಬೇರೆಯವ್ರು ನಮಗೋಸ್ಕರ ಬದುಕ್ತಾರೆ, ಅವ್ರಿಗೋಸ್ಕರ ನಾವು ಬದುಕ್ತೀವಿ ಅಷ್ಟೇ. ಗಿವ್ ಆ್ಯಂಡ್ ಟೇಕ್ ಅಲ್ಲಮ್ಮ ಎಲ್ಲನೂ. ಯಾಕೆ ಹಂಗೆ ಅನ್ಕೋಬೇಕು? ಎಲ್ರಿಗೂ ಅಷ್ಟೇ. ಅದಕ್ಕೇನು ಹಾರ್ಟ್ನ ಚೆನ್ನಾಗಿ ಇಟ್ಕೋಬೇಕು. ಅಂದರೆ ಹಾರ್ಟ್ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನು, ಇದನ್ನು ಎಲ್ಲರನ್ನೂ ಖುಷಿಪಡಿಸಿ ಜಾಲಿಯಾಗಿರಿ. ಕೋಪ ಬಂದ ಕೋಪ ತೋರಿಸಿ, ಅದನ್ನು ಕೋಪ ತೋರಿಸ್ಬೇಡ್ದಂತೆ, ಕೋಪ ತೋರಿಸ್ಬೇಕು. ಆವಾಗಲೇ ಎವ್ರಿಥಿಂಗ್ ವಿಲ್ ಕಮ್ ಔಟ್. ಅದರ್ವೈಸ್ ಅದನ್ನ ಇಟ್ಕೊಂಡು ಪ್ರಾಬ್ಲಮ್ ಆಗುತ್ತೆ. ಡೋಂಟ್ ಯು ಥ್ರೋ ಆಫ್ ಎವ್ರಿಥಿಂಗ್. ಶಿವಣ್ಣಗೆ ಒಂದು ಫೇವ್ರೇಟ್ ಮೆಮೊರಿ ಅಂತ ಇದ್ದರೆ ಯಾವುದು? ಫೇವ್ರೆಟ್ ಮೆಮೊರಿ ಅನ್ನೋದು ಐ ಥಿಂಕ್ ಅಪ್ಪು ಹುಟ್ಟಿದಾಗ. ಯಾಕಂದರೆ ಚೆನ್ನಾಗಿ ಜ್ಞಾಪಕ ಇದೆ. ನಾವು 13 years ನಾನು ಅವ್ನ ಕರ್ಕೊಂಡು ಸುಮ್ಮನೆ ವಾಕಿಂಗ್ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಕೇಳಿದ, ಯಾರಂತ ಕೇಳಿದೆ. ನನ್ನ ತಮ್ಮ ಅಂತ ಹೇಳಿದೆ. ತಮ್ಮನ, ನಿನಗೆ 13 ವರ್ಷ, ನಿನಗೆ ಇನ್ನೊಂದು ತಮ್ಮನ ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲಪ್ಪ, ಅದು ಅಲ್ಲ ಕೇಳಬೇಕು ಮನೇಲಿ ಅಂತ ಕೇಳಿದೆ. ಇಟ್ ವಾಸ್ ಅ ವೆರಿ ಲೈಕ್ ಬ್ಯೂಟಿಫುಲ್ ಮೆಮೊರಿ. ದಟ್ ಇಸ್. ಮಿಸ್ ಮಾಡ್ಕೊತೀರ ಅವ್ರನ್ನ ನೀವು? ಲೈಕ್ ಎಷ್ಟು ಮಿಸ್ ಮಾಡ್ಕೊತೀರ? ಅದು ಹೇಳೋದೇ ಬೇಕಾಗಿಲ್ಲ. ದಟ್ ಈಸ್ ನಾಟ್ ದ ಕ್ವಶನ್ ಟು ಬಿ ಆಸ್ಕ್. ಮಿಸ್ ಯಾವತ್ತು ಅವನ ಬಗ್ಗೆ ಮಾತಾಡಿದ್ರೆ ಅದೇ ನೀವು ಎಲ್ಲಿ ನೋಡಿದ್ರು ಇಟ್ ಕಮ್ಸ್ ಆಫ್. ಇಲ್ಲಾಂದ್ರೆ ಅಪ್ಪು, ಯಾಕಂದ್ರೆ ಅಪ್ಪನ ಅವ್ನ ಗ್ರೋತ್ ಆಗಲಿ, ಅವನು ಹೆಂಗೆ ಬೆಳೆದ. ಯಾಕೆ ಯೂಶ್ವಲಿ ಮಕ್ಳು ಇರ್ಬೇಕೇನಾಗುತ್ತಂದರೆ ಅವ್ನ ಮುದ್ದು. ಅವಾಗ ಏನಾಗುತ್ತೆ, ಯಾಕೆ ಇವನು ಮತ್ತು ಮುದ್ದು ತೋರಿಸ್ತಾರೆ, ಜಲಸಿ ಬರುತ್ತಲ್ಲ. ನಮ್ಗೆ ಅದು ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಅವ್ನಿಗೆ ಎಷ್ಟು ಕೊಟ್ಟರು ಕಮ್ಮಿನೇ ಅನಿಸ್ತಾ ಇತ್ತು. ಯಾಕಂದ್ರೆ ದಟ್ ಆ ವ್ಯಕ್ತಿತ್ವ ಹಂಗಿತ್ತು. ಅಂದರೆ ಹಿ ಹ್ಯಾಡ್ ದಟ್ ನೇಚರ್ ಆಫ್ ಟೇಕಿಂಗ್. ಅವನ ಜೊತೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ವಾಚ್ಮ್ಯಾನ್ನ ಕರ್ಕೊಂಡು ಹೋಗ್ತಿದ್ದ. ಅವನು ಏನು ಊಟ ಮಾಡ್ತಿದ್ದ ಅದೇ ಊಟ ಅವನಿಗೂ ಕೊಡಿಸಿದ. ಅದು ಇಟ್ಸ್ ವೆರಿ ಫ್ಯೂ ಪೀಪಲ್ಸ್ ವಿಲ್ ಗೆಟ್ ಅಟ್ ದ ಏಜ್ ಆಫ್ ದಟ್ ಮಚ್. ಅವನು ಅವಲೇ ಸೆಲೆಬ್ರಿಟಿ, ಅವಲೇ ಸ್ಟಾರ್ಡಮ್ ಇತ್ತು. ಬಟ್ ಅವ್ನಿಗೆ ಇದೆಲ್ಲ ಇರಲಿಲ್ಲ ನೋಡಿ. ಅಂದರೆ ಅವ್ನಿಗೆ ಅವಾಗ ಅನಿಸ್ತು ಏನು ಗುಣ ಇರ್ಬೋದು ಅಪ್ಪುಗೆ ಅನ್ನೋದು. ಸೊ ಅವನ್ನ ಮಿಸ್ ಮಾಡ್ಕೊಳ್ಳೋದು ಇದೇ ಇಲ್ಲಮ್ಮ. ಅವ್ನು ಎಲ್ಲೂ ಹೋಗಿಲ್ಲಮ್ಮ, ಅದಕ್ಕೆ ನಾವು ಮಿಸ್ ಮಾಡ್ಕೊಳ್ಳೋಕೆ. ಈಸ್ ಆಲ್ವೇಸ್ ದೇರ್. ಯಾಕಂದರೆ ನಾವು ಹೋಗಿದ್ರೆ ಅಂತ ಅನ್ಕೊಂಬಿಟ್ರೆ ಕಷ್ಟ. ಅದು ತುಂಬ ಜನ ಅದೇ ಲೈಕ್ ಎಲ್ಲರೂ ಇನ್ನು ದೇ ಆರ್ ಪೀಪಲ್ ಆರ್ ಲೈಕ್ ಅಪ್ಪು 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 ಅಪ್ಪು. ಇಲ್ಲ, ದೇ ಶುಡ್ ವಾಟ್ ಯು ನೋ, ದೇ ಶುಡ್ ಮೇಕ್ ಹಿಮ್ ಅಲೈವ್. ನಾವು ಅದನ್ನು ನಾವು ಹೋಗಿ 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 ಕಣ್ಣೀರು ಹಾಕಿ 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 ದೂರ ತಳ್ಳಿಬಿಡಬಾರ್ದು. ವೈ ಈಸ್ ದೇರ್. ಇಲ್ಲ, ವೆಯ್ಟ್ ಮಾಡೋಣ ಬಿಡಿ, ಯಾವತ್ತೂ ಬರ್ಬೋದು. ಒಬ್ಬರೊಬ್ಬರು ನೀವು ನಿನ್ನ ತಮ್ಮನ ಅಪರೂಪದಲ್ಲಿ ನೋಡಿ, ನನ್ನ ಅಪರೂಪದಲ್ಲಿ ನೋಡಿ. ಇವಾಗ ನಾನು ನಿಮ್ಮ ನೋಡಿದ್ರೆ ನಾನು ಅಪರೂಪದಲ್ಲಿ ನೋಡ್ತೀನಿ. ಯಾಕಂದರೆ ಐ ಶುಡ್ ಫೀಲ್ ದಟ್. ಆನೆಸ್ಟಾಗಿ ಫೀಲ್ ಮಾಡ್ದೇ ಬರೋದು. ನಮ್ಗೆ ಏನು ಫೀಲ್ ಮಾಡಿದ್ರೆ ಸುಮ್ಮನೆ ನಾಟಕಕ್ಕೋಸ್ಕರ ಮಾಡಿದ್ರೆ, ಇಲ್ಲ ಏನೋ ಗಳಿಸ್ಕೊಳ್ಳೋಕ್ಕೋಸ್ಕರ. ಏನು ಗಳಿಸೋಕ್ಕೂ ಇನ್ನೊಬ್ಬನ ಯೂಸ್ ಮಾಡಬಾರ್ದು. ಮೈಟ್ ಬಿ ಈಸ್ ಮೈ ಬ್ರದರ್, ಯೂಸ್ ಮಾಡಬಾರ್ದು. ಹಾನೆಸ್ಟಾಗಿರಬೇಕು. ದಟ್ ಲವ್ ಅನ್ನೋದು ದೇ ಶುಡ್ ಬಿ ಹಾನೆಸ್ಟ್ ಆ್ಯಂಡ್ ಪ್ಯೂರಿಟಿ ಇರಬೇಕು. ಪ್ಯೂರ್ ಇದ್ರೇ ಆ ಲವ್ ಕಾಣುತ್ತೆ. ಇಲ್ಲಾಂದರೆ ಇಟ್ ವಿಲ್ ಬಿಕಮ್ ಡ್ರಾಮಾ. ಒಂದು ಡೈಲಾಗ್ ಫ್ರಮ್ ಕರ್ನಾಟಕ ದಮನಕ. ನೀವು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ತೀರಾ? ನನ್ನ ಹೆಸರು ನಾಗರಾಜು. ನನ್ನ ರಿಯಲ್ ಹೆಸರು ನಾಗರಾಜು ಶಿವಪುಟ್ಟಸ್ವಾಮಿ. ಅದೇ. ಶಿವಣ್ಣ ಪ್ರಭುದೇವ್ ಸರ್ ಬಗ್ಗೆ ಒಂದು ಮಾತು. ಈಸ್ ಎ ಲವ್ಲಿ ಪರ್ಸನ್, ವೆರಿ ಲವ್ಲಿ ಪರ್ಸನ್. ಆ್ಯಂಡ್ ನಮಗೆ ಅದೇನು ಯಾವ ಥರ ರಿಲೇಷನ್ಶಿಪ್ ನಮ್ಮದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಐ ಕ್ಯಾನ್ ಕಾಲ್ ಹಿಮ್ ಮೈ ಫ್ರೆಂಡ್, ಮೈ ಬ್ರದರ್. ಆ ರೀತಿ ಒಂದು ಎಮೋಷನ್ ಅವ್ರ ಹತ್ರ. ಇಟ್ಸ್ ಎ ಲವ್ಲಿ ಬಾಂಡೇಜ್. ಶಿವಣ್ಣ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ಒಂದು ಉತ್ತರ ಅಥವಾ ಏನಾದರೂ ಹೇಳ್ತೀರಾ ಅಂತ ಅಂದರೆ ಏನಾದ್ರು ಮೆಸೇಜ್? ಏನು ಮಾಡಲಿ ಬಿಡಿ, ಏನು ಅದಕ್ಕೇನು, ಎಲ್ಲದೂ ತಗೋಬೇಕು ಲೈಫ್ಲಿ. ಈಗ ನೆಗೆಟಿವ್ ಬಂದು ಅಷ್ಟಕ್ಕೆ ಅವ್ರನ್ನ ಹೇಟ್ ಮಾಡೋಕ್ಕಾಗುತ್ತಾ? ಐ ವಿಲ್ ನೆವರ್ ಡೂ ದಟ್. ಬಟ್ ಅದನ್ನು ಬೇಕಂತ ಮಾಡಬೇಡಿ ಅಷ್ಟೇ. ನಿನ್ನ ಪ್ರಕಾರ. ಯಾಕಂದರೆ ಏನೋ ನಾ ಹೇಳ್ಬೇಕಲ್ಲ ಅನ್ನೋದಕ್ಕೋಸ್ಕರ ಹೇಳ್ಬೇಡಿ.
ಹಾರ್ಟ್ಫುಲ್ಲಾಗಿ ಹೇಳಿ, ನೆಗೆಟಿವ್ನ ಹಾರ್ಟ್ಫುಲ್ಲಾಗಿ ಹೇಳಿ, ಅಂದರೆ ಇರೋದನ್ನು ಮಾತಾಡಿ ಅಂತ. ಇಲ್ಲ ಹಾರ್ಟ್ಫುಲ್ಲಾಗಿ ಹೇಳಿ ಅಂತ ಹೇಳಿ. ನಾನು ಗೇಮರ್ ಆಗಿದ್ದೀನಿ ಶಿವಣ್ಣ. ಸೊ ನಾನು ಗೇಮ್ ಆಡ್ತೀನಿ, ಲೈಕ್ ನಾನು ಗೇಮರ್. ಪ್ರಾಪರಾಗಿ ನಿಮಗೆ ಒಂದು ಗೇಮಿಂಗ್ ಬಗ್ಗೆ ಕ್ವಶನ್ ಕೇಳ್ಬೇಕಂದ್ರೆ ನೀವು ಲೈಫಲ್ಲಿ ಯಾವ್ದಾದ್ರು ಗೇಮ್ ಆಡಿದ್ರಾ, ಅಥವಾ ನಿಮಗೆ ಗೇಮ್ಸ್ ಇಷ್ಟನಾ, ಅಥವಾ ಯಾರು ಇದೆಯಾ ಲೈಕ್ ಯಾವ್ದಾದ್ರು ಒಂದು ಗೇಮ್ ಆಡಿರೋ ಮೆಮೊರಿ? ನಾನು ಕ್ರಿಕೆಟ್ ಆಡ್ತೀನಿ, ಕ್ರಿಕೆಟ್ ಆಡಿದ್ರೆ, ಆಮೇಲೆ ಶಟಲ್ ಆಡ್ತೀನಿ, ಓಕೆ, ಐ ಪ್ಲೇ ಟೇಬಲ್ ಟೆನ್ನಿಸ್, ಬಾಸ್ಕೆಟ್ಬಾಲ್, ಎಲ್ಲ ಗೇಮ್ ಆಡ್ತಿದ್ದೆ. ಓಕೆ. ಅಂದರೆ ನೀವು ಲೈಕ್ ಇವಾಗ ಆನ್ಲೈನ್ ಮೊಬೈಲ್ ಗೇಮ್ಸ್ ಅದು ಸಿಸ್ಟಮ್ ಆ ಥರ ಯಾವುದೂ ಇಲ್ಲ? ಆ ಥರ ಅಲ್ಲ, ಓನ್ಲಿ ಔಟ್ಡೋರ್. ನೈಸ್. ಶಿವಣ್ಣ, ನಾವು ಈ ಮೂವಿಯಿಂದ ಒಂದು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ನಾವು ಏನು ಅನ್ಕೋತೀವಿ, ನಮ್ಮದು ಇದೇ ದಾರಿ ಅನ್ಕೋತೀವಿ, ಬಟ್ ಯಾವುದೋ ಒಂದು ದಾರಿ ಸೆಳೆಯುತ್ತೆ. ಆಮೇಲೆ ಆ ದಾರಿಲೂ ಅಷ್ಟೇ ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಏನಂತಿದ್ದು ಇಂಪಾರ್ಟೆನ್ಸ್ ಆಫ್ ದೇರ್ ಲ್ಯಾಂಡ್, ಎಲ್ಲಿ ಅವ್ರ ರೂಟ್ಸ್ ಎಲ್ಲಿ ಬೆಳಿತೀವಿ ಆ ಲ್ಯಾಂಡ್ನ ಮರಿಬಾರ್ದು. ಏನಂತಾರೆ ಅನ್ಕೋತಾರೆ ಅದು ಏನು ಕೊಡ್ತು ನಮಗೆ ಬೇಡ ಅಂತ ಕೆಲವರು ಹೋಗೋರು ಇರ್ತಾರೆ. ಅದು ನಾವು ಏನು ಕೊಡ್ತು ಅನ್ನೋದಕ್ಕಿಂತ ನೀವೇನು ಕೊಟ್ರಿ ಅನ್ನೋದು ಯೋಚನೆ ಮಾಡಿದ್ರೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ವೆನ್ ಯು ಗೋ, ಇವನ್ ದೋ ಯು ಗೋ ಫಾರ್ ಅರ್ನಿಂಗ್ ಆರ್ ಒಂದು ವೆಲ್ಫೇರ್, ನಿಮ್ಮ ಫ್ಯಾಮಿಲಿ ವೆಲ್ಫೇರ್ಗೋಸ್ಕರ ಹೋಗ್ತೀರಾ, ಬಟ್ ವೆಲ್ಫೇರ್ಗೋಸ್ಕರ ಹೋದ್ರೂ ಬಟ್ ವೆನ್ ಯು ರಿಟರ್ನ್ ಬ್ಯಾಕ್, see that you return back at least yearly once or yearly twice so that you can meet your peoples. ಆ ಊರ ಸ್ಥಿತಿ ಹೆಂಗಿದೆ, ಅಲ್ಲ ವಾಟ್ ಐ ಕ್ಯಾನ್ ಡೂ ಫಾರ್ ದಟ್ ಪ್ಲೇಸ್ ಅನ್ನೋದನ್ನ ಸ್ವಲ್ಪ. ಎಲ್ಲರ ಕ್ವಶನು, ಸೊ ನಾನು ಕೇಳ್ತಾ ಇದ್ದೀನಿ, ಓಮ್ ಟು ಯಾವಾಗ ಬರುತ್ತೆ? ನಂಗೆ ಗೊತ್ತಿಲ್ಲಮ್ಮ, ಉಪೇಂದ್ರ ಕೇಳಬೇಕಮ್ಮ, ನಾನು ಅದೇ ವೆಯ್ಟಿಂಗ್. ತುಂಬ ಜನ ಕೇಳ್ತಾರೆ, ತುಂಬ ಜನ. ಐ ಥಿಂಕ್ ಈಸ್ ಎ ಕ್ಲೆವರ್ ಡೈರೆಕ್ಟರ್ ಅಲ್ಲಮ್ಮ, ಈ ನೀಡ್ಸ್ ದಟ್. ಮಾಡಿದ್ರೆ ಓಮ್ಗಿಂತನೂ ಎಕ್ಸ್ಟ್ರಾಡರ್ ಮಾಡಬೇಕನ್ನೋದೇ ಇರುತ್ತೆ. ಐ ಥಿಂಕ್ ಬೇಸಿಕಲಿ ಈಸ್ ವೇಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಇವಾಗ ಜಾಕಿನ ರಿಲೀಸ್ ಮಾಡ್ತಾ ಇದ್ದಾರೆ, ಸೊ 17 ಮೇ ಬಿ. ಐ ಥಿಂಕ್ ಇಟ್ಸ್ ಎ ಗುಡ್ ಥಾಟ್. ಯಾಕೆ ಅದು ನಮ್ಗೇನು ಖುಷಿ ಅಂದರೆ ನಮ್ಮ ಫ್ಯಾಮಿಲಿಲೇ ಆಗಿ ಬಂದಿದೆ ಅದು. ಆಮೇಲೆ ವಿಷ್ಣು ಸರ್ ಪಿಕ್ಚರ್ ಒಂದು ರಿಲೀಸ್ ಮಾಡಿದ್ರು. ಅದು ಬಿಟ್ಟರೆ ಇನ್ನು ಯಾವ ಆರ್ಟಿಸ್ಟ್ಗಳು, ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅಪ್ಪಾಜಿ ಪಿಕ್ಚರ್ ಆಗಿತ್ತು, ನಂದು ಓಮ್ ಆಗಿತ್ತು. ಹೌದು, ಓಮ್ ರಿಲೀಸ್. ಸೊ ಐ ಥಿಂಕ್ ತಿರುಗುವಾಗ ಅಪ್ಪುದು ಆಗ್ತಿದೆ. ಐ ಥಿಂಕ್ ಇಟ್ಸ್ ಎ ಪ್ರಿವಿಲೇಜ್. ಎಸ್. ಆ್ಯಂಡ್ ಒಂದು ಕಾಂಬಿನೇಷನ್ ಅಂತ ಮಾತಾಡೋಕೆ ಬಂದರೆ ಈ ಫಿಲಮ್ ಬಗ್ಗೆ, ರಾಕ್ಲೈನ್ ವೆಂಕಟೇಶ್ ಅವರು ಇದ್ದಾರೆ ಪ್ರೊಡ್ಯೂಸರು, ಡೈರೆಕ್ಟರ್ ಆಗಿ ಯೋಗರಾಜ್ ಭಟ್, ಮತ್ತು ಸ್ಟಾರ್ ಕಾಂಬಿನೇಷನ್ ಅಂತ ಬಂದರೆ ನೀವು ಮತ್ತು ಪ್ರಭುದೇವ. ಸೊ ಇದರಿಂದ ಜನಕ್ಕೆ ಮಸ್ತಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತಾ? 100% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಈ 100% ಡೈಲಾಗ್ ಇದೆ, 100% ನೋಡ್ಕೊಳ್ಬೇಕಾದ್ರೆ. ಓಕೆ, 100% ಎಂಟರ್ಟೈನ್ಮೆಂಟು ಇದೆ, ಅಟ್ ದ ಸೇಮ್ ಟೈಮ್ ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಲವ್ಲಿ ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಯುಲ್ ಗೆಟ್ ಕನೆಕ್ಷನು ಚೆನ್ನಾಗಿದೆ, ಎಮೋಷನಲ್ ಯುಲ್ ಗೆಟ್ ಕನೆಕ್ಟ್. ಸೊ ಇವಾಗ ನೋಡ್ತಾ ಇರೋ ವ್ಯೂವರ್ಸಿಗೆ ನೀವು ಫಿಲಮ್ ಬಗ್ಗೆ ಏನು ಹೇಳ್ತೀರಾ? ಮಾರ್ಚ್ 8 ತಾರೀಕು ಫಿಲಮ್ ರಿಲೀಸ್ ಆಗ್ತಾ ಇದೆ, ಕರ್ನಾಟಕ ದಮನಕ. ಸೊ ಎಲ್ಲರೂ ನಾವೇನು ಹೇಳಲ್ಲ, ಮಾರ್ಚ್ 8 ಶಿವರಾತ್ರಿ, ಹ್ಯಾಪಿ ಶಿವರಾತ್ರಿ. ಮಾರ್ಚ್ 8 ಎಲ್ರಿಗೂ ಶಿವರಾತ್ರಿ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದಾನೆ, ಹ್ಯಾಪಿ ಶಿವರಾತ್ರಿ. ಆಮೇಲೆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ. ಶಿವರಾತ್ರಿ ದಿವಸ ನೀವು ನಮ್ಗೆ ಹೇಳ್ಬೇಕು ಹೆಂಗಿದೆ ಪಿಕ್ಚರ್ ಅಂತ, ಯಾಕಂದರೆ ಐ ಆಮ್ ವೇಟಿಂಗ್ ಫಾರ್ ಯುವರ್ ರಿಪೋರ್ಟ್, ಯುವರ್ ರಿಸಲ್ಟ್, ಆ್ಯಂಡ್ ಹೋಪ್ ಎವ್ರಿಬಡಿ ಗೆಟ್ಸ್ ಎಂಟರ್ಟೈನ್ಡ್ ಆನ್ ದಟ್ ಡೇ. ಸೊ ಎಲ್ಲರೂ ಬಂದು ನೋಡಿ, ಇಡೀ ಕರ್ನಾಟಕ ದಮನಕ ಟೀಮ್ನ ವಿಶ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಯಾರು ನೋಡಿದ್ರೆ ಎಲ್ಲ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಶಿವಣ್ಣ, ನಿಮ್ಮ ಇಂಟರ್ವ್ಯೂ ಕೊಟ್ಟಿದ್ರೆ ತುಂಬ ಹೆಲ್ಪ್ ಆಯಿತು. ಫಸ್ಟ್ ಟೈಮ್ ಅದು, ಬಟ್ ತುಂಬ ಕಂಫರ್ಟಬಲ್ ಆಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಟಂಗ್ ಅಂತ ಹೊಡಿರಿ ಅಂತ ಇದೆಯಲ್ಲ, ಬೆಲ್ ಹೊಡಿರಿ ಅಂತ.